ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟುತ್ತಾ ಇದೆ. ಯಾಕೆಂತ ಹೇಳಿದ್ರೆ ಅಭ್ಯರ್ಥಿ ಸಾದಿಕ್ ಕಣದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಸ್ಪರ್ಧಾ ಕಣದಲ್ಲಿ ಇದ್ದೀನಿ ಅಂತ ಸಾದಿಕ್ ಪೈಲ್ವಾನ್ ಹೇಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿದ್ದಾರೆ ಸಾದಿಕ್ ಪೈಲ್ವಾನ್. ಮೊನ್ನೆ ತಾನೇ ಟಿಕೆಟ್ ಕೊಟ್ಟ ನಂತರದಲ್ಲಿ ಅದು ಪಕ್ಷದ ನಿರ್ಧಾರ, ನಾವು ಒಪ್ಕೊಳ್ತೀವಿ ಅಥವಾ ಹೊಂದ್ಕೊಂಡು ಹೋಗ್ತೀವಿ ಅನ್ನೋದಾಗಿ ಇತ್ತು. ಬಟ್ ಈಗ ನೋಡಿದ್ರೆ ತಾನು ಕಣದಿಂದ ಹಿಂದಕ್ಕೆ ಸರಿಯೋದಿಲ್ಲ ಅಂತ ಸಾದಿಕ್ ಹೇಳ್ತಾ ಇರೋದು. ಏನಾಗುತ್ತೆ ಮುಂದೆ ಅನ್ನೋ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಆಲ್ರೆಡಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಶಾಮನೂರ್ ಅವರ ಮೊಮ್ಮಗನಿಗೆ ಕೊಟ್ಟಾಗಿದೆ. ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ, ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ, ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ, ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ. ಇದನ್ನ ಯಾವ ರೀತಿಯಾಗಿ ಸಿಎಂ ಹಾಗೆ ಡಿಸಿಎಂ ಪರಿಗಣಿಸ್ತಾರೆ, ಜೊತೆಗೆ ಪರಿಹರಿಸ್ತಾರೆ ಅನ್ನೋದನ್ನ ನೋಡಬೇಕಿದೆ. ಇದಾಗಲೇ ಮುಸ್ಲಿಂ ಮುಖಂಡರನ್ನ ಕರೆದು ಮಾತನಾಡಿದ್ದಾಯ್ತು ಟಿಕೆಟ್ ಹಂಚಿಕೆ ಪ್ರಕ್ರಿಯೆಗೂ ಮುಂಚಿತವಾಗಿ. ಇದೆಲ್ಲ ಆದ ನಂತರ ಸಮರ್ಥ್ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಹೌದು, ಪಕ್ಷ ಒಂದು ನಿರ್ಧಾರ ತಗೊಂಡಿದೆ ಅಂದಮೇಲೆ ಅವ್ರು ಸ್ವೀಕಾರ ಮಾಡಿರೋದು ನನಗೂ ಖುಷಿ ಅನ್ನೋದಾಗಿ. ಬಟ್ ಇವಾಗ ಯೂ ಟರ್ನ್ ಹೊಡೆದಾಗಿದೆ ಸಾದಿಕ್ ಅವರು. ನಾನು ಕಣದಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ.